ಹಲೋ ಸ್ನೇಹಿತರೆ, ಇವತ್ತೊಂದು ಆರೋಗ್ಯಕರವಾದ ಹೆಲ್ತ್ ಡ್ರಿಂಕನ್ನು ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಿರುವಂಥ ಪ್ರಮುಖ ಸಾಮಗ್ರಿ ಯಾವುದು ಅಂತ ಹೇಳಿದರೆ ದಾಸವಾಳದ ಹೂಗಳು. ಇದನ್ನು ಉಪಯೋಗಿಸಿ ಜ್ಯೂಸನ್ನು ಪ್ರಿಪೇರ್ ಮಾಡುವ. ಮೊದಲಿಗೆ ಬೇಕಿರುವಂಥದ್ದು ದಾಸವಾಳದ ಹೂಗಳು. ದಾಸವಾಳದ ಹೂವಿನಿಂದ ನಮಗೆ ಹೆಲ್ತಿಗೆ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ಕೊಲೆಸ್ಟ್ರಾಲ್ ಮತ್ತು BP ಕಂಟ್ರೋಲ್ ಮಾಡ್ಕೊಳ್ಬೋದು. ಇದರಲ್ಲಿ ವಿಟಮಿನ್ A ಮತ್ತು C ಇರೋದರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು, ಅಂದರೆ ಸ್ಕಿನ್ನಿಗೆ ಹ್ಯಾರಿಗೆ ತುಂಬಾ ಒಳ್ಳೆಯದು. ಅನಂತರ ಬೇಕಿರುವಂಥದ್ದು ಮಿಂಟ್ ಲೀವ್ಸ್ ಅಂದರೆ ಪುದೀನ ಎಲೆಗಳು. ಇದರಲ್ಲಿ ಸಹ ವಿಟಮಿನ್ A ಮತ್ತು C ಇರೋದ್ರಿಂದ ಸ್ಕಿನ್ನಿಗೆ ಹ್ಯಾರಿಗೆ ತುಂಬಾ ಒಳ್ಳೆಯದು. ಅನಂತರ ಬೇಕಿರುವಂಥದ್ದು ನೆಲ್ಲಿಕಾಯಿ ಅಥವಾ ಲಿಂಬೆ ಹಣ್ಣು. ಸೊ ಇದರಲ್ಲಿ ನಿಮಗೆ ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೊಳ್ಬೋದು, ಎರಡನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಜ್ಯೂಸ್ ತುಂಬ ಹುಳಿ ಅನಿಸ್ಬೋದು. ಒಂದು ನೆಲ್ಲಿಕಾಯಿ ಯೂಸ್ ಮಾಡಿ, ಇಲ್ಲ ನಿಂಬೆಹಣ್ಣು ಯೂಸ್ ಮಾಡಿ. ಎರಡೂ ತುಂಬ ಹುಳಿ ಬೇಕು ಇರುವಂಥವ್ರು ಎರಡನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ವಿಟಮಿನ್ C ಇರೋದ್ರಿಂದ ಸ್ಕಿನ್ನಿಗೆ ಒಳ್ಳೆಯದು. ಆನಂತರ ಬೇಕಿರುವಂಥದ್ದು ಸೋಕ್ ಮಾಡಿದ ಬೇಸಿಲ್ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜಗಳು. ಸ್ನೇಹಿತರೆ, ಇದರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ಬಾಡಿಯನ್ನು ತಂಪಾಗಿಸ್ಬೋದು, ಅಲ್ಲದೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಮತ್ತು ಬೇಕಿರುವಂಥದ್ದು ಹನಿ ಅಥವಾ ಬೆಲ್ಲ. ಇದು ನಿಮಗೆ ಯಾವುದು ಬೇಕಿರೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮೊದಲಿಗೆ ಏನು ಮಾಡಬೇಕಂತ ಹೇಳಿದರೆ, ದಾಸವಾಳದ ಹೂವನ್ನು ಚೆನ್ನಾಗಿ ತೊಳೆದು ಅದರ ದಳ ಮತ್ತು ಕೇಸರಿಯನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಸ್ನೇಹಿತರೆ, ನಿಮಗೆ ಒಂದು ಜ್ಯೂಸ್ ಮಾಡಲಿಕ್ಕೆ 5ರಿಂದ 6 ದಾಸವಾಳದ ಹೂಗಳು ಸಾಕು. ಸೊ ಹೀಗೆ ದಳವನ್ನು ಸಪ್ರೇಟ್ ಮಾಡಿಕೊಂಡ ನಂತರ ಏನು ಮಾಡಬೇಕಂತ ಹೇಳಿದರೆ, ಒಂದು ಸ್ಟೀಲಿನ ಪಾತ್ರೆ ತಗೊಂಡು ಅದಕ್ಕೆ ದಾಸವಾಳದ ಹೂವನ್ನು ಹಾಕಿ ಗ್ಯಾಸನ್ನು ಉರಿಸಿ ಚೆನ್ನಾಗಿ ಕುದಿಸಬೇಕು ಸ್ನೇಹಿತರೆ. ಚೆನ್ನಾಗಿ ಕುದಿಸಿದ ನಂತರ ಏನಾಗ್ತದೆ ಹೇಳಿದರೆ, ಅದರ ಹೂವಿನ ಕಲರೆಲ್ಲ ನೀರಲ್ಲಿ ಬಿಡ್ತದೆ ನೋಡಿ, ಎಲ್ಲ ಕಲರ್ ನೀರಲ್ಲಿದೆ. ಸೊ ಈ ಥರ ಕುದಿಸಿ ಅದನ್ನು ತಣಿಲಿಕ್ಕೆ ಇಡಬೇಕು. ಆನಂತರ ಏನು ಮಾಡಬೇಕಂತ ಹೇಳಿದರೆ, 2 ನೆಲ್ಲಿಕಾಯಿ ತಗೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ರಸವನ್ನು ತೆಗಿಬೇಕು. ಈ ಥರ ರಸವನ್ನು ತೆಗೆದ ನಂತರ ಪುದೀನವನ್ನು ಹೀಗೆ ಗುದ್ದಿ ರಸವನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ. ಆನಂತರ ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಮೊದಲಿಗೆ ಪುದೀನ ಜ್ಯೂಸನ್ನು ಹಾಕ್ಕೊಳ್ಬೇಕು, 1ರಿಂದ 2 ಸ್ಪೂನು. ಆನಂತರ ಕುದಿಸಿ ತಣಿಸಿದ ದಾಸವಾಳದ ಹೂವಿನ ರಸವನ್ನು ಹಾಕ್ಕೊಳ್ಬೇಕು. ಆನಂತರ 2 ಸ್ಪೂನಷ್ಟು ನೀವು ನಿಂಬೆ ರಸ ಅಥವಾ ನೆಲ್ಲಿಕಾಯಿ ರಸವನ್ನು ಹಾಕ್ಕೊಳ್ಬೋದು. ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದರೆ ನಿಮಗೆ ಜಾಸ್ತಿ ಹಾಕ್ಕೊಳ್ಬೋದು. ಆನಂತರ ನಮಗೆ ಬೇಕಿರುವಂಥದ್ದು ಸೋಕ್ ಮಾಡಿಟ್ಟ ಬೇಸಿಲ್ ಸೀಡ್ಸ್ ಅಂದರೆ ನಾವು ಸೋಕ್ ಮಾಡಿದ ಕಾಮಕಸ್ತೂರಿ ಬೀಜವನ್ನು ಹಾಕ್ತಿದ್ದೇವೆ, 1ರಿಂದ 2 ಸ್ಪೂನು. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಇದರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಆನಂತರ ನಮಗೆ ಸಿಹಿಗೆ ಬೇಕಿರುವಂಥದ್ದು ಬೆಲ್ಲ ಅಥವಾ ಹನಿ. ಸೊ ಹನಿ ದೇಹಕ್ಕೆ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಹನಿ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ನಾವೀಗ ಇದಕ್ಕೆ ಹನಿಯನ್ನು ಯೂಸ್ ಮಾಡ್ತಾಯಿದ್ದೇವೆ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅದರ ಅನುಸಾರವಾಗಿ ನೀವು ಹನಿಯನ್ನು ಯೂಸ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಈಗ ನಮ್ಮ ಹೆಲ್ತ್ ಡ್ರಿಂಕ್ ರೆಡಿಯಾಗಿದೆ. ಇದಕ್ಕೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಲಿಲ್ಲ, ಖಾಲಿ ದಾಸವಾಳದ ಹೂವಿನಿಂದ ನಾವು ಪ್ರಿಪೇರ್ ಮಾಡಿದ್ದೇವೆ. ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ. ಇದರಿಂದ ನಮಗೆ ಬೆನಿಫಿಟ್, ತುಂಬಾ ಹೆಲ್ತಿಗೆ ಬೆನಿಫಿಟ್ ಇದೆ. ಯಾವುದು ಆರ್ಟಿಫಿಷಿಯಲ್ ನಾವು ಯೂಸ್ ಮಾಡಲಿಲ್ಲ ಸ್ನೇಹಿತರೆ. ಸೊ ಎಲ್ಲರೂ ಮಾಡಿ ಕುಡಿದು ನಮಗೆ ಒಪಿನಿಯನ್ ಹೇಳಿ. ಥ್ಯಾಂಕ್ ಯು.